ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ನಾವು ಸಾಲ್ಟ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸಾಲ್ಟ್ಸ್ ಏನಿದು? ಸಾಲ್ಟ್ಸ್ ಅಂದ್ರೆ ಅಯಾನಿಕ್ ಕಂಪೌಂಡ್ಸ್. ಸಾಲ್ಟ್ಸ್ ಅಂದ್ರೆ ಫಸ್ಟ್ ಏನು? ಸಾಲ್ಟ್ಸ್ ಆರ್ ಅಯಾನಿಕ್ ಕಂಪೌಂಡ್ಸ್ ವಿಚ್ ಆರ್ ನ್ಯೂಟ್ರಲ್ ಇನ್ ನೇಚರ್. ಹೌದಾ? ಸಾಲ್ಟ್ಸ್ ಏನೋ ಅಯಾನಿಕ್ ಕಂಪೌಂಡ್. ಈ ಸಾಲ್ಟ್ಸ್ ಅಯಾನಿಕ್ ಕಂಪೌಂಡ್ ಅಂತ ಹೆಂಗೆ ಹೇಳ್ಬೋದು ಅಂದರೆ, ಈಗ ಸಾಲ್ಟನ್ನು ಎಕ್ಸಾಂಪಲ್ ತೊಗೊಂಡು NaCl. ಹೌದಾ? ಈ NaCl ನಾವು ಸಪ್ರೇಟ್ ಮಾಡಿದ್ವಿ ಅಂದರೆ ಇಲ್ಲಿ ನೀವು ನೋಡ್ಬೋದು Na+Cl-. ಹೌದಾ? ಅಂದರೆ ಇದರಿಂದ ನಮ್ಗೆ ಗೊತ್ತಾಗುತ್ತೆ ಸಾಲ್ಟ್ ಏನು ಅಯಾನಿಕ್ ಕಂಪೌಂಡ್ಸ್. ಅಯಾನಿಕ್ ಅಂದರೆ ಚಾರ್ಜ್ ಇತ್ತಂದ್ರೆ ಆ ಚಾರ್ಜ್ ಯಾವ ಚಾರ್ಜ್ ಇರ್ತದೆ ಅಂದರೆ ನ್ಯೂಟ್ರಲ್ ಇರ್ತದೆ. ನ್ಯೂಟ್ರಲ್ ಅಂದರೆ ಜೀರೋ ಚಾರ್ಜ್. ಹೌದಾ? ಅತ್ಲಾಗ ಪಾಸಿಟಿವ್ನೂ ಇಲ್ಲ, ನೆಗೆಟಿವ್ ಇಲ್ಲ. ಇವೆರಡೂ ಸೇರಿದ ಮೇಲೆ ಚಾರ್ಜ್ ನ್ಯೂಟ್ರಲ್ ಆಗುತ್ತೆ. ಅದಕ್ಕೆ ಸಾಲ್ಟ್ ಅನ್ನೋದು ಅಯಾನಿಕ್ ಕಂಪೌಂಡ್ಸ್. ಮತ್ತು ಇವು ಸಾಲ್ಟ್ಸ್ ಹೆಂಗೆ ಫಾರ್ಮ್ ಆಗಿರ್ತವೆ ಅಂದರೆ ಆ್ಯಸಿಡ್ ಪ್ಲಸ್ ಬೇಸ್ ಎರಡೂ ರಿಯಾಕ್ಟ್ ಆದಾಗ ಫಾರ್ಮ್ ಆಗೋದು ಸಾಲ್ಟ್. ಹೌದಾ? ಎರಡೂ ಆ್ಯಸಿಡ್ ಮತ್ತು ಬೇಸ್ ಎರಡೂ ರಿಯಾಕ್ಷನ್ ಆದಾಗ ಫಾರ್ಮೇಷನ್ ಆಗೋದು ಸಾಲ್ಟ್. ಈ ಸಾಲ್ಟು ನ್ಯೂಟ್ರಲ್ ಆಗಿರ್ತದೆ ನೇಚರು. ಸಾಲ್ಟ್ಸ್ ಅನ್ನೋದು ಅಯಾನಿಕ್ ಕಂಪೌಂಡ್ಸ್. ಈಗ ಡೈಲಿ ಲೈಫ್ ಒಳಗೆ ಎಕ್ಸಾಂಪಲ್ ತೊಗೊಂಡ್ರೆ ನಾವು ಆಗಲೇ ಕೊಟ್ಟಂಗೆ NaCl ಇದು ಸೋಡಿಯಂ ಕ್ಲೋರೈಡ್. ಈಗ ನಾವು ಮನೆಯಲ್ಲಿ ಯೂಸ್ ಮಾಡ್ತೀವಲ್ಲ ಸಾಲ್ಟ್, ಅದೇ ಇದು ಟೇಬಲ್ ಸಾಲ್ಟ್ ಅಂತ ಕರಿತೀವಿ. ಈಗ ಸಾಲ್ಟ್ ಕ್ಯಾರೆಕ್ಟರ್ ನೋಡು, ಏನೇನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಸಾಲ್ಟ್ ಅಂದರೆ, ಈಗ ಒಂದು ಉಪ್ಪು ಇರಬೇಕಂದ್ರೆ ಅದಕ್ಕೆ ಏನೇನು ಗುಣಗಳು ಇರಬೇಕು? ಫಸ್ಟ್, ಸಾಲ್ಟ್ಸು ಟ್ರಾನ್ಸ್ಪರೆಂಟ್ರೇ ಇರ್ತೈತಿ, ಇಲ್ಲಾಂದ್ರೆ ಒಪೇಕರೇ ಇರ್ತೈತಿ. ಒಪೇಕ್ ಅಂದ್ರೆ ಟ್ರಾನ್ಸ್ಪರೆಂಟ್ ಇಲ್ಲ, ಅರ್ಧಂಬರ್ಧ ಅಂತ. ಹೌದಾ? ಟ್ರಾನ್ಸ್ಪರೆಂಟ್ ಇರ್ತೈತೆ ಅದು. ನೆಕ್ಸ್ಟ್, ಸಾಲ್ಟ್ ಏನಿರ್ತೈತಿ ವಾಟರ್ ಒಳಗೆ ಸಾಲ್ಯುಬಲ್ ಆಕತಿ, ಫಸ್ಟ್ ಪಾಯಿಂಟ್. ಆಮೇಲೆ ಸಾಲ್ಟ್ ಏನಿರ್ತೈತಿ ಕಲರ್ಲೆಸ್ ಅಥವಾ ಕಲರ್ಡರೇ ಇರ್ತೈತಿ. ಕಲರ್ಲೆಸ್ಸು ಇರ್ಬೋದು, ಕಲರ್ಡು ಇರ್ಬೋದು. ಮತ್ತು ಸಾಲ್ಟ್ ಸಾಲ್ಯುಬಲ್ಲು. ಮತ್ತು ಸಾಲ್ಟ್ ಏನು ಕ್ರಿಸ್ಟಲೈನ್ ನೇಚರ್. ಈಗ ನಾವು ಮನೇಲಿ ಉಪ್ಪು ಮುಟ್ಟು ನೋಡ್ತಿಲ್ಲ, ಈಗ ದೊಡ್ಡ ಉಪ್ಪು ಅಂತ ಬರ್ತೈತಲ್ಲ ನೋಡೋದು, ಅದು ಕ್ರಿಸ್ಟಲೈನ್ ನೇಚರ್ ಇರ್ತದೆ ಸಾಲ್ಟ್. ಹೌದಾ? ಇವು ಸಾಲ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಬೇಸಿಕ್ಕಾಗಿ. ಈಗ ಸಾಲ್ಟ್ ಐತ್ಲ, ಅದರೊಳಗೆ ಇರೋ ಕಂಪೌಂಡ್ಸ್ ಬೇಸಿಸ್ ಮೇಲೆ ಅವನ ಫ್ಯಾಮ್ಲಿಗಳಾಗಿ ಕ್ಯಾಟಗರೈಸ್ ಮಾಡ್ತಾರೆ. ಈಗ ಮೇನಾಗಿ ಫ್ಯಾಮ್ಲೀಸ್ ಆಫ್ ಸಾಲ್ಟ್ ಯಾವ್ಯಾವ ನೋಡೋಣ. ಫ್ಯಾಮ್ಲೀಸ್ ಆಫ್ ಸಾಲ್ಟ್. ಹೌದಾ? ಸಾಲ್ಟ್ ಫ್ಯಾಮ್ಲೀಸ್ ಯಾವುವು? ಈಗ ಫಸ್ಟ್ NaCl, ಆಮೇಲೆ CaCl2. ಇವೆರಡು ಸಾಲ್ಟ್ ಯಾವ ಫ್ಯಾಮ್ಲಿಗೆ ಸೇರ್ತಾವೆ ಅಂದ್ರೆ ಕ್ಲೋರೈಡ್ ಫ್ಯಾಮ್ಲಿಗೆ ಸೇರ್ತಾವೆ. ಯಾಕೆ? ಇಲ್ಲೂ ಕ್ಲೋರಿನ್ ಐತಿ, ಇಲ್ಲೂ ಕ್ಲೋರಿನ್ ಐತಿ. ಅದಕ್ಕೆ ಈ ಸಾಲ್ಟು ಕ್ಲೋರೈಡ್ ಫ್ಯಾಮ್ಲಿಗೆ ಸೇರ್ತಾವೆ. ಕ್ಲೋರೈಡ್ ಫ್ಯಾಮ್ಲಿ. ಯಾಕಂದರೆ ಇಲ್ಲಿ ಎರಡು ಕಡೆ ಕ್ಲೋರಿನ್ ಐತಿ, ಅದಕ್ಕೆ ಕ್ಲೋರೈಡ್ ಫ್ಯಾಮ್ಲಿಗೆ ಸೇರ್ತಾವೆ. ಇನ್ ಸೆಕೆಂಡ್, CaCl2, CaSO4. ಇವೆರಡು ಸಾಲ್ಟ್ ಯಾವ ಫ್ಯಾಮ್ಲಿಗೆ ಸೇರ್ತಾವೆ ಅಂದ್ರೆ ಕ್ಯಾಲ್ಶಿಯಂ ಫ್ಯಾಮ್ಲಿ. ಯಾಕಂದರೆ ಇಲ್ಲಿ ಎರಡು ಕಡೆನೂ ಕ್ಯಾಲ್ಶಿಯಂ ನೋಡ್ಬೋದು. ಇದು ಕ್ಯಾಲ್ಶಿಯಂ ಫ್ಯಾಮ್ಲಿ. ಕ್ಯಾಲ್ಶಿಯಂ ಫ್ಯಾಮ್ಲಿಗೆ ಸೇರ್ತವೆ ಸಾಲ್ಟ್. ಇನ್ ನೆಕ್ಸ್ಟ್ ZnCl2, ZnSO4. ಇವೆರಡೂ ಸಾಲ್ಟ್ ಯಾವ ಫ್ಯಾಮ್ಲಿಗೆ ಸೇರ್ತಾವೆ ಅಂದ್ರೆ ಜಿಂಕ್ ಫ್ಯಾಮ್ಲಿ. ಇಲ್ಲಿ ಎರಡು ಕಡೆನೂ ಜಿಂಕ್ ಕಾಮನ್ ಆಗಿ ನೋಡ್ಬೋದು, ಅದಕ್ಕೆ ಸಾಲ್ಟು ಜಿಂಕ್ ಫ್ಯಾಮ್ಲಿ. ಫಸ್ಟ್ ಕ್ಲೋರೈಡ್ ಫ್ಯಾಮ್ಲಿ, ಆಮೇಲೆ ಕ್ಯಾಲ್ಶಿಯಂ ಫ್ಯಾಮ್ಲಿ, ಆಮೇಲೆ ಜಿಂಕ್ ಫ್ಯಾಮ್ಲಿ. ಇದು ಫ್ಯಾಮ್ಲೀಸ್ ಆಫ್ ಸಾಲ್ಟ್.
ಈಗ ಸಾಲ್ಟ್ ಫಾರ್ಮ್ ಆಗೋ ಮುಂದೆ ಕೆಲವೊಂದು ಸಾಲ್ಟು ಆ್ಯಸಿಡಿಕ್ ಇರ್ತಾವೆ, ಕೆಲವೊಂದು ಸಾಲ್ಟು ಬೇಸಿಕ್ ಇರ್ತಾವೆ. ಈಗೇನ ಸ್ಟ್ರಾಂಗ್ ಆ್ಯಸಿಡ್, ಹೌದಾ, ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಇದ್ದು ಅಂದ್ರೆ ಈ ಸಾಲ್ಟ್ ಯಾವಾಗಲೂ ಏನು ಇರ್ತೈತಿ, ನ್ಯೂಟ್ರಲ್. ಸಾಲ್ಟ್ ನ್ಯೂಟ್ರಲ್ ಇರ್ತೈತಿ, ಯಾಕಂದರೆ ಇಲ್ಲಿ ಎರಡೂ ಕಡೆ ಸ್ಟ್ರಾಂಗ್ ಐತಿ. ಎರಡೂ ಕಡೆ ಸ್ಟ್ರಾಂಗ್ ಇದ್ದರೆ ಸಾಲ್ಟ್ ಇರೋದು ಫಾರ್ಮ್ ಆಗಿದ್ದು ನ್ಯೂಟ್ರಲ್. ಅಂದರೆ ಈ ಸಾಲ್ಟ್ ಪಿ ಎಚ್ ಎಷ್ಟು ಇರ್ತೈತಿ, ನ್ಯೂಟ್ರಲ್ ಅಂದ್ರೆ ಪಿ ಎಚ್ 7 ಇರ್ತೈತಿ ಸಾಲ್ಟ್. ಯಾಕಂದ್ರೆ ನ್ಯೂಟ್ರಲ್ ಅಂದ್ರೆ 7. ಇದು ನ್ಯೂಟ್ರಲ್ ಯಾಕೆ ಬಂತಂದ್ರೆ ಎರಡೂ ಕಡೆ ಸ್ಟ್ರಾಂಗ್ ಇದ್ದೇವೆ, ಸುಮ್ಮನೆ ನ್ಯೂಟ್ರಲ್ ಆಕೈತಿ. ನೆಕ್ಸ್ಟ್ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ವೀಕ್ ಬೇಸ್. ಇಲ್ಲಿ ಬರೋದು ಆ್ಯಸಿಡಿಕ್ ಸಾಲ್ಟ್. ಆ್ಯಸಿಡಿಕ್ ಸಾಲ್ಟ್ ಯಾಕೆ ಆ್ಯಸಿಡಿಕ್ ಸಾಲ್ಟ್ ಅಂದ್ರೆ ಇಲ್ಲಿ ನಾವು ನೋಡ್ಬೋದು ಸ್ಟ್ರಾಂಗ್ ಯಾವ ಸೈಡ್ ಐತಿ, ಆ್ಯಸಿಡ್, ಹೌದಲ್ಲ. ಇದು ಸ್ಟ್ರಾಂಗ್ ಸೈಡ್ ಆ್ಯಸಿಡ್ ಇರೋದ್ರಿಂದ ಇಲ್ಲಿ ಆ್ಯಸಿಡಿಕ್ ಸಾಲ್ಟ್ ಬರ್ತೈತಿ. ಆ್ಯಸಿಡಿಕ್ ಸಾಲ್ಟ್ ಯಾವಾಗಲೂ ಪಿ ಎಚ್ ಎಷ್ಟು ಇರ್ತೈತೆ ಅಂದ್ರೆ 7ಕ್ಕಿಂತನೂ ಕಡಿಮೆ ಇರ್ತೈತಿ, ಲೆಸ್ ದೆನ್ 7, ಹೌದಾ. 7ಕ್ಕಿಂತನೂ ಕಡಿಮೆ ಇರ್ತೈತೆ ಆ್ಯಸಿಡಿಕ್ ಸಾಲ್ಟ್. ನೆಕ್ಸ್ಟ್ ವೀಕ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಎರಡೂ ಸೇರಿ ಫಾರ್ಮದಾಗ ಸಾಲ್ಟ್ ಏನಿರ್ತೈತಿ, ಬೇಸಿಕ್ ಇರ್ತದೆ ಸಾಲ್ಟ್, ಹೌದಾ. ಬೇಸಿಕ್ ಇನ್ ನೇಚರ್ ಇರ್ತದೆ ಸಾಲ್ಟ್. ಅಂದರೆ ಇದ್ರ ಪಿ ಎಚ್ ಎಷ್ಟು ಇರ್ತೈತಿ, ಈಗ ಬೇಸಿಕ್ ಅಂದ್ರೆ ಪಿ ಎಚ್ ಯಾವಾಗಲೂ ಗ್ರೇಟರ್ ದೆನ್ 7, ಹೌದಾ. 7ಕ್ಕಿಂತ ಜಾಸ್ತಿ ಇರ್ತದೆ ಪಿ ಎಚ್, ಹೌದಾ. ಇಲ್ಲಿ ಯಾಕೆ ಇದು ಬೇಸಿಕ್ ಬಂತಂದ್ರೆ ಇಲ್ಲಿ ನೋಡ್ಬೋದು ನಾವು ಬೇಸು ಸ್ಟ್ರಾಂಗ್ ಆಗೈತಿ, ಅದಕ್ಕೆ ಇದು ಸಾಲ್ಟ್ ಫಾರ್ಮ್ ಆಗಿದ್ದು ಬೇಸಿಕ್ ಇನ್ ನೇಚರ್ ಐತಿ. ಪಿ ಎಚ್ 7ಕ್ಕಿಂತಲೂ ಜಾಸ್ತಿ ಇರ್ತೈತಿ. ನಿಮ್ಗೇನಾರು ನಮ್ಮ ಪಾಠ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಈಗ ವಾಟರ್ ಐತಲ್ಲ, ಇವಾಪರೇಟ್ ಆದಂಗೆ ಐತಲ್ಲ, ಸಾಲ್ಟ್ ಡಿಪಾಸಿಷನ್ ಜಾಸ್ತಿ ಹಾಕೊಂತ ಹೋಗ್ತದೆ, ಹೌದಾ. ವಾಟ್ರ್ ಇಲ್ಲಿ ಮೊದಲು ಇಲ್ಲಿ ಇರ್ತೈತೆ, ಇಲ್ಲಿ ನೀರು ಇದ್ದಂಗೆ ಇದು ನೀರು ಹಿಂದೆ ಹೋದಂಗೆ ಇಲ್ಲಿ ವಾಟ್ರ್ ಇವಾಪರೇಟ್ ಆಗಿ ಸಾಲ್ಟ್ ಫಾರ್ಮ್ ಆಕತಿ. ಈ ಸಾಲ್ಟ್ ಜೋಡಿ ಏನು ಮಿಕ್ಸ್ ಆಕತಿ, ಮತ್ತು ಡಸ್ಟ್ ಎಲ್ಲ ಮಿಕ್ಸ್ ಆಕತಿ, ಹೌದಾ. ಡಸ್ಟ್ ಮಿಕ್ಸ್ ಆಗಿ ಹಿಂಗೆ ಸಾಲ್ಟ್ ಫಾರ್ಮೇಷನ್ ಆದಾಗ ಅಂದರೆ ಇದಕ್ಕೇನಂತಾರೆ ಸಾಲ್ಟ್ ಡಿಪಾಸಿಟ್ ಅಂತ ಕರಿತೀವಿ, ಹೌದಾ. ಸಾಲ್ಟ್ ಡಿಪಾಸಿಟ್ ಅದು ಶೇಪ್ ಹಿಂಗೆ ಇರ್ಬೇಕಂತಲ್ಲ, ಹೆಂಗಾದರೂ ಇರ್ಬೋದು. ಒಟ್ಟು ವಾಟ್ರ್ ಇವಾಪರೇಟ್ ಆದಾಗ ಸಾಲ್ಟ್ ಡಿಪಾಸಿಟ್ ಆಗಿ ಸಾಲ್ಟ್ ಡಿಪಾಸಿಷನ್ ಫಾರ್ಮ್ ಆಕತಿ. ಇದ್ರ ಜೋಡಿ ಪ್ಲಸ್ ಡಸ್ಟು ಮಿಕ್ಸ್ ಇರ್ತೈತಿ. ಡಸ್ಟ್ ಮಿಕ್ಸ್ ಆದಾಗ ಹಿಂಗೆ ಈ ಫಾರ್ಮಿಗೆ ಸಾಲ್ಟ್ ಏನಂತೀವಿ ನಾವು ಅಂದ್ರೆ ಬೆಡ್ ರಾಕ್. ಬೆಡ್ ರಾಕ್ ಅಂದ್ರೆ ಬೆಡ್ ಗತೆ ಫಾರ್ಮ್ ಆಗಿರ್ತೈತೆ, ಹೌದಾ. ಅಂದ್ರೆ ಕಲ್ಲು ಈ ನಮ್ನಿ ಒಂದಕ್ಕೊಂದು ಮೇಲಿನ ಲೇಯರ್ ಫಾರ್ಮ್ ಆಗಿ ಸಾಲ್ಟ್ ಫಾರ್ಮ್ ಆಗಿರ್ತೈತಿ. ಈ ಸಾಲ್ಟ್ ಒಳಗೆ ಇಂಪ್ಯೂರಿಟೀಸು ಇರ್ತೈತಿ, ಮತ್ತು ಈ ಸಾಲ್ಟ್ ಇಂಪ್ಯೂರಿಟೀಸ್ ಇರೋದ್ರಿಂದ ಈ ಸಾಲ್ಟ್ ಒಳಗೆ ಇಂಪ್ಯೂರಿಟೀಸ ಮಿಕ್ಸ್ ಆಗಿರ್ತೈತಿ. ಇದೇನಿದು ಸಾಲ್ಟ್ ಬೆಡ್, ಇದು ಲೇಯರ್ಸ್ ಆಫ್ ಸಾಲ್ಟ್ ಬಿದ್ದಿದ್ರ ಜೋಡಿ ಏನು ಎಲ್ಲ ಇಂಪ್ಯೂರಿಟೀಸ್ ಎಲ್ಲ ಮಿಕ್ಸ್ ಆಗಿ ಈ ಸಾಲ್ಟ್ ಯಾವ ಕಲರ್ ಆಗಿರ್ತೈತೆ ಅಂದ್ರೆ ಬ್ರೌನ್ ಕಲರ್ ಅಂತ ಕರಿತೀವಿ. ಹಿಂಗೆ ಡಿಪಾಸಿಟ್ ಆಗಿ ಸಾಲ್ಟಿಗೆ ನಾವು ಏನಂತ ಕರಿತೀವಿ ಅಂದ್ರೆ ರಾಕ್ ಸಾಲ್ಟ್ ಅಂತ ಕರಿತೀವಿ, ಹೌದಾ. ರಾಕ್ ಸಾಲ್ಟ್ ಇದನ್ನ ಮೈನಿಂಗ್ ಮಾಡಿ ನಾವೇನು ಮಾಡ್ತೀವಿ, ಇದ್ರೊಳಗಿಂದ ಸಾಲ್ಟನ್ನೇ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನಮಗೆ ಬೇಕಾಗಿದ್ದ ಸಾಲ್ಟ್ ಆದವಳು NaCl ಅಂದರೆ ಟೇಬಲ್ ಸಾಲ್ಟ್. ಇದಕ್ಕೆ ಇನ್ನೊಂದು ಹೆಸರು ಏನಂತ ಕರಿಬೋದು ಅಂದ್ರೆ ಸೋಡಿಯಂ ಕ್ಲೋರೈಡ್. ಈ ಸಾಲ್ಟ್ ಒಳಗೆ ಇಂಪ್ಯೂರಿಟೀಸ್ ಮಿಕ್ಸ್ ಆಕತಿ, ಅದಕ್ಕೆ ಅದು ಬ್ರೌನ್ ಕಲರ್ ಆಕತಿ. ಆ ಬ್ರೌನ್ ಕಲರ್ ಆಗಿರ್ತೈತಿ. ಇದು ಸಾಲ್ಟಿಗೆ ನಾವು ಏನಂತ ಕರಿಬೋದು, ರಾಕ್ ಸಾಲ್ಟ್ ಅಂತ ಕರಿತೀವಿ. ಅದಕ್ಕಂದ್ರೆ ಸಾಲ್ಟ್ ಇಲ್ಲಿ ಡಿಪಾಸಿಟ್ ಆಗಿರ್ತೈತಿ. ರಾಕ್ ಅಂದರೆ ಕಲ್ಲದಂಗೆ ಆಗಿರ್ತೈತಿ ಇದ್ರ ಮೇಲೆಲ್ಲ. ಇದು ರಾಕ್ ಬೆಡ್ಡನ್ನು ಫಾರ್ಮ್ ಮಾಡಿರ್ತೈತಿ. ಮಹಾತ್ಮ ಗಾಂಧೀಜಿಯವರು ಸಾಲ್ಟ್ ಸಂಬಂಧ ಒಂದು ಸತ್ಯಾಗ್ರಹ ಮಾಡ್ಯಾರ. ಮಹಾತ್ಮ ಗಾಂಧೀಜಿ, ಹೌದಾ. ಮಹಾತ್ಮ ಗಾಂಧೀಜಿ ಸಾಲ್ಟ್ ಸಂಬಂಧ ಒಂದು ಸತ್ಯಾಗ್ರಹ ಮಾಡ್ಯಾರ. ಕನ್ನಡ ಒಳಗೂ ಉಪ್ಪಿನ ಸತ್ಯಾಗ್ರಹ, ಅದನ್ನ ದಂಡಿ ಸತ್ಯಾಗ್ರಹ ಅಂತಲೂ ಕರೀತಾರೆ. ದಂಡಿ ಸತ್ಯಾಗ್ರಹ, ಹೌದಾ. ದಂಡಿ ಸತ್ಯಾಗ್ರಹ ಅಂತ ಕರೀತಾರೆ.
ಈಗ ನಾವು ನಾರ್ಮಲಾಗಿ ಕಾಮನ್ ಸಾಲ್ಟ್ ಎಕ್ಸಾಂಪಲ್ ತೊಗೊಂಡಿವಿ ಅಂದ್ರೆ, ಈ ಕಾಮನಾಗಿ ಯೂಸ್ ಮಾಡುವಂಥ ಸಾಲ್ಟ್ಗಳು ನಮ್ಮ ಡೈಲಿ ಲೈಫ್ ಒಳಗೆ ಯಾವ್ಯಾವ ಅಂತ ಕೇಳಿದ್ರೆ, NaOH, ಸೋಡಿಯಂ ಹೈಡ್ರಾಕ್ಸೈಡ್. ನಾ ಈಗ ಹಳಿ ಕ್ಲಾಸ್ದಾಗ ಹೇಳಿದೆ ನಿಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಹೆಂಗೆ ಫಾರ್ಮ್ ಆಕತಿ, ಕ್ಲೋರ್ ಆಲ್ಕಲೈನ್ ಪ್ರೋಸೆಸ್ಲೆ ಫಾರ್ಮ್ ಆಕತ್ತೆ ಅಂತ ಹೇಳೀನಿ, ಸೋಡಿಯಂ ಹೈಡ್ರಾಕ್ಸೈಡ್ ಸಾಲ್ಟ್. ಮತ್ತು ಇದು ಬಿಟ್ಟರೆ ನೆಕ್ಸ್ಟ್ ಬೇಸಿಕ್ ಸಾಲ್ಟ್ ಯಾವುದಂದ್ರೆ ಬೇಕಿಂಗ್ ಬೇಕಿಂಗ್ ಸೋಡಿಯಮ್, ಆಮೇಲೆ ಸೋಡಿಯಂ ಕ್ಲೋರೈಡ್, ನೆಕ್ಸ್ಟ್ ಬ್ಲೀಚಿಂಗ್ ಪೌಡ್ರ್. ಇವೆಲ್ಲ ಸಾಲ್ಟ್, ಬ್ಲೀಚಿಂಗ್ ಪೌಡ್ರ್. ನೆಕ್ಸ್ಟ್ ವಾಷಿಂಗ್ ಸೋಡಾ. ಇವೆಲ್ಲ ಐತಲ್ಲ ಕಾಮನಾಗಿ ಯೂಸ್ ಮಾಡುವಂಥ ಸಾಲ್ಟ್ಗಳು. ಈಗ ನಾವು ಲಾಸ್ಟ್ ಕ್ಲಾಸ್ದಾಗ ಈ ಸಾಲ್ಟ್ ಹೆಂಗೆ ಫಾರ್ಮ್ ಆಗುತ್ತೆ ಅನ್ನೋದು ವಿಡಿಯೋ ಮಾಡೀನಿ, ಬೇಕಾದ್ರೆ ನೋಡಿರಿ. ಈಗ ನೆಕ್ಸ್ಟ್ ನಾವು ಈ ಬ್ಲೀಚಿಂಗ್ ಪೌಡ್ರ್ ನೋಡೋಣ. ಈಗ ಬ್ಲೀಚಿಂಗ್ ಪೌಡ್ರ್ ಅನ್ನೋದು ಏನಿದೆ, ಇದು ಒಂದು ಕಾಮನ್ ಸಾಲ್ಟ್. ಹೌದಾ, ಈ ಬ್ಲೀಚಿಂಗ್ ಪೌಡ್ರ್ ಅನ್ನೋದು ಇದು ಒಂದು ಸಾಲ್ಟ್ ಟೈಪ್ ಇದು. ಹೌದಾ, ಬ್ಲೀಚಿಂಗ್ ಪೌಡ್ರ್ ಅನ್ನೋದು ಒಂದು ಸಾಲ್ಟದ ಟೈಪ್. ಈ ಸಾಲ್ಟ್ ನಾವು ಈ ಬ್ಲೀಚಿಂಗ್ ಪೌಡ್ರ್ ಅಥವಾ ಈ ಸಾಲ್ಟ್ ಫಾರ್ಮ್ ಮಾಡ್ಬೇಕಂದ್ರೆ ನಾವು ಮೇನಾಗಿ ನಮಗೆ ಬೇಕಾಗಿದ್ದು ಕ್ಲೋರಿನ್ ಗ್ಯಾಸ್. ಹೌದಾ, ಕ್ಲೋರಿನ್ ಗ್ಯಾಸ್ ಯೂಸ್ ಮಾಡ್ಕೊಂಡು ನಾವು ಏನು ಮಾಡ್ತೀವಿ ಅಂದ್ರೆ, ಈ ಬ್ಲೀಚಿಂಗ್ ಅನ್ನೋ ಸಾಲ್ಟ್ ಬರ್ತೈತಲ್ಲ ಬ್ಲೀಚಿಂಗ್ ಪೌಡ್ರ್, ಇದು ನಾವು ಫಾರ್ಮ್ ಮಾಡ್ತೀವಿ. ಯಾವ ಗ್ಯಾಸ್ ಯೂಸ್ ಮಾಡ್ತೀವಿ? ಕ್ಲೋರಿನ್ ಗ್ಯಾಸನ್ನು ಯೂಸ್ ಮಾಡ್ತೀವಿ. ಈ ಕ್ಲೋರಿನ್ ಗ್ಯಾಸನ್ನು ನಾವು ಎದ್ರ ಜೋಡಿ ಟ್ರೀಟ್ ಮಾಡ್ತೀವಿ ಅಂದ್ರೆ ಸ್ಲೇಕ್ಡ್ ಲೈಮ್ ಜೋಡಿ ಟ್ರೀಟ್ ಮಾಡ್ತೀವಿ. ಈ ಕ್ಲೋರಿನನ್ನು ಸ್ಲೇಕ್ಡ್ ಲೈಮ್ ಜೋಡಿ ಟ್ರೀಟ್ ಮಾಡಿದಾಗ ನಮಗೆ ಈ ಬ್ಲೀಚಿಂಗ್ ಪೌಡ್ರ್ ಸಿಗ್ತೈತಿ. ಸ್ಲೇಕ್ಡ್ ಲೈಮ್ ಅಂದರೆ ಏನಂತ ಹೇಳಿದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಹೌದಾ, ಸ್ಲೇಕ್ಡ್ ಲೈಮ್ ಅಂದ್ರೆ ಒಂದು, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಕ್ಯಾಲ್ಶಿಯಂ ಆಕ್ಸೈಡಿಗೆ ನಾವು ವಾಟರ್ ಮಿಕ್ಸ್ ಮಾಡಿದ್ವಿ ಅಂದ್ರೆ ಅವಾಗ ಸ್ಲೇಕ್ಡ್ ಲೈಮ್ ಸಿಗ್ತದೆ ನಮಗೆ. ಹೌದಾ, ಸ್ಲೇಕ್ಡ್ ಲೈಮಿಗೆ ಹೆಸರು ಏನಂದ್ರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಈಗ ನಾವು ರಿಯಾಕ್ಷನ್ ಫಾರ್ಮ್ದಾಗ ಬರಲಿದ್ನ CaOH ಟ್ವೈಸ್. ಹೌದಾ, ಇಲ್ಲಿ ಕ್ಲೋರಿನ್ ಐತಿ. ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಜೋಡಿ ನಾವು ಕ್ಲೋರಿನನ್ನು ಟ್ರೀಟ್ ಮಾಡಿದೆವು ಅಂದ್ರೆ CaCO2 + H2. ಇದೇನಿದು ಬ್ಲೀಚಿಂಗ್ ಪೌಡ್ರ್, ಇದು ಬ್ಲೀಚಿಂಗ್ ಪೌಡರ್. ಈ ಕ್ಲೋರಿನ್ ಇದ್ದದ್ದು ಈ ಹೈಡ್ರೋಜನನ್ನು ರಿಪ್ಲೇಸ್ ಮಾಡ್ತದೆ. ಈ ಹೈಡ್ರೋಜನ್ ರಿಪ್ಲೇಸ್ ಮಾಡಿ ಅದು CaOCl2 ಅಂತ ಕರಿತೈತಿ. ಅದಕ್ಕಂದ್ರೆ ಕ್ಲೋರಿನ್ ಐತಲ್ಲ ಹೈಡ್ರೋಜನ್ಕಿಂತ ಜಾಸ್ತಿ ರಿಯಾಕ್ಟಿವ್ ಐತಿ. ಹೈಡ್ರೋಜನನ್ನು ರಿಪ್ಲೇಸ್ ಮಾಡಿ ಇಲ್ಲಿ ಕ್ಲೋರಿನ್ ಫಾರ್ಮ್ ಆಕತ್ತೆ. CaO, ಈ CaO ಇಷ್ಟೇ ಇರ್ತೈತಿ, ಹೈಡ್ರೋಜನನ್ನು ರಿಪ್ಲೇಸ್ ಮಾಡ್ತೈತಿ, ಅದ್ರ ಜಾಗಕ್ಕೆ ಕ್ಲೋರಿನ್ ಕೊಂಡಿರ್ತೈತಿ. ಆಮೇಲೆ ಇದು ಹೋಗಿ H2O ಫಾರ್ಮ್ ಆಕತಿ. ಇದು ಬ್ಲೀಚಿಂಗ್ ಪೌಡ್ರ್ ಫಾರ್ಮೇಷನ್. ಬ್ಲೀಚಿಂಗ್ ಪೌಡ್ರ್ ಫಾರ್ಮೇಷನ್ ಆಗ್ಬೇಕಂದ್ರೆ ಕ್ಲೋರಿನ್ ಇದ್ದದ್ದು ಸ್ಲೇಕ್ಡ್ ಲೈಮ್ಗೆ ಇನ್ನೊಂದು ಹೆಸರು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್. ಇದ್ರ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಬ್ಲೀಚಿಂಗ್ ಪೌಡ್ರು ಬರ್ತೈತಿ. ಇದು ಫಾರ್ಮೇಷನ್. ಈ ಬ್ಲೀಚಿಂಗ್ ಪೌಡ್ರ್ ನಾವು ಎದಕ್ಕೆ ಯೂಸ್ ಮಾಡ್ತೀವಿ ನಮ್ಮ ಡೈಲಿ ಲೈಫ್ ಒಳಗೆ? ನಾರ್ಮಲಾಗಿ ಯೂಸ್ ಮಾಡುವಂಥದ್ದು ಇಲ್ಲಂದ್ರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ ಒಳಗೆ ಯೂಸ್ ಮಾಡ್ತಾರೆ. ಅಂದ್ರೆ ಬಟ್ಟೆ ಕಾರ್ಖಾನೆ ಇರ್ತಾರಲ್ಲ ಅಲ್ಲಿ ಯೂಸ್ ಮಾಡ್ತಾರೆ. ಅಲ್ಲಿ ಎದಕ್ಕೆ ಯೂಸ್ ಮಾಡ್ತಾರೆ? ಕಾಟನನ್ನು ಬ್ಲೀಚಿಂಗ್ ಮಾಡೋಕೆ. ಬ್ಲೀಚಿಂಗ್ ಕಾಟನ್. ಈ ಕಾಟನ್ನ ಮತ್ತು ಲಿನಿನ್ ಇದು ಒಂದು ಮೆಟೀರಿಯಲ್ ಬಟ್ಟೆಗತೆನೆ. ಹೌದಾ, ಬಟ್ಟೆಗತೆನೆ ಇದು ಒಂದು ಮೆಟೀರಿಯಲ್. ಲಿನಿನ್ ಅಂದ್ರೆ ಈ ಕಾಟನ್ನ ಮತ್ತು ಈ ಲಿನಿನನ್ನು ಬ್ಲೀಚ್ ಮಾಡ್ತಾರೆ. ಇದನ್ನು ಬ್ಲೀಚ್ ಮಾಡಿದರೆ ಏನಾಕತ್ತೆ ಅಂದರೆ ಇದು ಕಲರ್ ಫುಲ್ ವೈಟ್ ಆಕತ್ತೆ ಆದಷ್ಟು. ಹೌದಾ, ಇದ್ರ ಕಲರ್ ಬರ್ತೈತೆ ಎರಡಕ್ಕೂ. ಆಮೇಲೆ ಇದು ಬಿಟ್ಟರೆ ಎದಕ್ಕೆ ಯೂಸ್ ಮಾಡ್ತಾರೆ? ವುಡ್ ಪಲ್ಪಿಗೆ ಯೂಸ್ ಮಾಡ್ತಾರೆ. ವುಡ್ ಪಲ್ಪ್ ಪೇಪರ್. ಹೌದಾ, ಈಗ ಪೇಪರ್ ಫ್ಯಾಕ್ಟ್ರಿ ಒಳಗೆ ವುಡ್ ಪಲ್ಪಿಗೆ ಯೂಸ್ ಮಾಡ್ತಾರೆ. ವುಡ್ ಪಲ್ಪ್ ಏನಂದರೆ ಕಟ್ಟಿಗೆನ ಈ ಕಟ್ಟಿಗೆಗೆ ಈಗ ನಮ್ಗೆ ಗೊತ್ತೈತಿ, ಈಗ ಪೇಪರ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ ನಾವು? ಗಿಡ ಯೂಸ್ ಮಾಡ್ತೀವಿ. ಹೌದಲ್ಲ, ಆ ಗಿಡನ ಸಣ್ಣ ಪೀಸ್ ಒಳಗೆ ಅಂದ್ರೆ ಒಂಥರ ಸ್ಮಾಲ್ ಪೀಸ್ ಒಳಗೆ ಮಾಡಿ ಅದನ್ನೈತ್ಲೆ ಬ್ಲೀಚಿಂಗ್ ಪೌಡ್ರ್ ಹಾಕಿ ಕಲರ್ ಕೊಡ್ತಾರೆ. ಕಲರ್ ಕೊಟ್ಮೇಲೆ ಇದ್ರಲ್ಲೇನ ಪೇಪರ್ ಮುಂದೆ ತಯಾರು ಮಾಡ್ತಾರೆ ಇಂಡಸ್ಟ್ರಿ ಒಳಗೆ. ಇನ್ನು ಇದು ಬಿಟ್ಟರೆ ನೆಕ್ಸ್ಟ್ ಎದಕ್ಕೆ ಯೂಸ್ ಮಾಡ್ತಾರೆ? ಬ್ಲೀಚಿಂಗ್ ವಾಶ್ಡ್ ಕ್ಲೋಸ್. ಹೌದಾ, ವಾಶ್ಡ್ ಕ್ಲೋಸ್. ಈಗ ಒಗ್ದಿದ್ದು ಅರ್ಬಿ ಐತ್ಲ ಅದಕ್ಕೂ ಬ್ಲೀಚ್ ಮಾಡ್ತಾರೆ. ಈಗ ಲಾಂಡ್ರಿ ಕೊಟ್ಟತ್ತಲ್ಲ ಅವ್ರು ಬ್ಲೀಚಿಂಗ್ ಅದು ಮಾಡ್ತಾರೆ ನಮ್ಮ ಡ್ರೆಸ್ಸಿಗೆ. ಇದು ಬಿಟ್ಟರೆ ಎದಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್. ಹೌದಾ, ಆಕ್ಸಿಡೈಸಿಂಗ್
ಏಜೆಂಟಾಗಿ ಯೂಸ್ ಮಾಡ್ತೀವಿ. ಎಲ್ಲಿ? ಫ್ಯಾಕ್ಟ್ರೀಸ್ ಒಳಗೆಲ್ಲ ಆಕ್ಸಿಡೈಸಿಂಗ್ ಏಜೆಂಟಾಗಿ ಯೂಸ್ ಮಾಡ್ತೀವಿ. ಆಕ್ಸಿಡೈಸಿಂಗ್ ಏಜೆಂಟ್ ಅಂದ್ರೆ ಆಕ್ಸಿಜನ್ಗೆ ಹೆಲ್ಪ್ ಮಾಡೋದು. ಇನ್ನು ನೆಕ್ಸ್ಟ್ ಇದು ಬಿಟ್ಟರೆ ಡ್ರಿಂಕಿಂಗ್ ವಾಟರ್, ಕುಡಿಯುವ ನೀರಿಗೆ ಯೂಸ್ ಮಾಡ್ತೀವಿ. ಡ್ರಿಂಕಿಂಗ್ ವಾಟರಿಗೆ ಬೇಕು. ಈ ಡ್ರಿಂಕಿಂಗ್ ವಾಟರಿಗೆ ನಾವು ಬ್ಲೀಚಿಂಗ್ ಪೌಡರ್ ಯೂಸ್ ಮಾಡಿದ್ವಿ ಅಂದ್ರೆ ಅದು ಏನಾಕತ್ತಂದ್ರೆ ಇದ್ರೊಳಗಿರುವತ್ಲ ಬ್ಯಾಕ್ಟೀರಿಯಾ ಜರ್ಮ್ಸನ್ನೆಲ್ಲ ಏನು ಮಾಡ್ತೈತಿ? ಕೊಲ್ತೈತಿ. ಕ್ಲೀನ್ ಆಕತ್ತೆ ವಾಟರ್. ಇದು ಬ್ಲೀಚಿಂಗ್ ಪೌಡ್ರ್ ಹೆಂಗೆ ಫಾರ್ಮೇಷನ್ ಆಕತಿ ಮತ್ತು ಅದ್ರ ಯೂಸಸ್. ನೆಕ್ಸ್ಟ್ ಬೇಕಿಂಗ್ ಸೋಡಾ ಬಗ್ಗೆ ನೋಡೋಣ. ಬೇಕಿಂಗ್ ಸೋಡಾನು ಏನಿದು? ಇದು ಒಂದು ಸಾಲ್ಟ್. ಬೇಕಿಂಗ್ ಸೋಡಾನು ಏನಿದೊಂದು ಬೇಕಿಂಗ್ ಸೋಡಾ. ಹೌದಾ? ಈ ಬೇಕಿಂಗ್ ಸೋಡಾ ನಾವು ಅಡುಗೆ ಮಾಡೋಕ್ಕೆಲ್ಲ ಯೂಸ್ ಮಾಡ್ತೀವಿ. ಹೌದಾ? ಈಗ ಬಜ್ಜಿಗೆಲ್ಲ ಹಾಕ್ತೀವಲ್ಲ, ಬಜ್ಜಿಗೆ ನಾವು ಸೋಡಾ ಹಾಕ್ತೀವಿ. ಅದಕ್ಕೆ ಹೇಳೋದು ಕುರುಮ್ ಅಂತ ಕ್ರಿಸ್ಪಿ ಬರಲ್ಲ ಅಂತ. ಹೌದಲ್ಲ? ಕ್ರಿಸ್ಪಿ ಸೊಲೆಗೆ ಬೇಕಿಂಗ್ ಸೋಡಾನ ಯೂಸ್ ಮಾಡ್ತೀವಿ. ಎಲ್ಲಿ? ಕಿಚನ್ ಒಳಗೆ ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಈ ಬೇಕಿಂಗ್ ಸೋಡಾ ನಾವು ಅಡುಗೆ ಯೂಸ್ ಮಾಡಿದ್ರೆ ಏನಾಕತಿ? ಕುಕ್ಕಿಂಗ ಫಾಸ್ಟರ್ ಆಕತಿ. ಸ್ವಲ್ಪ ಅಡುಗೆ ಫಾಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೈತೆ. ಹೌದಾ? ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಸೋಡಾಗ ನಾವು ಇನ್ನೊಂದು ಹೆಸರು ಏನಂದ್ರೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಹೌದಾ? ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೂ ಒಂದು, ಸೋಡಿಯಂ ಬೈಕಾರ್ಬೋನೇಟ್. ಬೇಕಿಂಗ್ ಸೋಡಾ ಅಂದರೂ ಒಂದು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದರೂ ಒಂದು, ಸೋಡಿಯಂ ಬೈಕಾರ್ಬೋನೇಟ್ ಅಂದರೂ ಒಂದು. ಇವು ಮೂರು ಐತಲ್ಲ ಒಂದು. ಬೇಕಿಂಗ್ ಸೋಡಾ ಇನ್ನೆರಡು ಹೆಸರು. ಈಗ ಏನು ಹೇಳಿ, ಈಗ ಸೋಡಿಯಂ ಬೈಕಾರ್ಬೋನೇಟ್ ಫಾರ್ಮುಲಾ ಏನಂದ್ರೆ NaHCO3. ಹೌದಾ? ಇದು ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಫಾರ್ಮುಲಾ. ಇದು ಅದು NaHCO3. ಈಗ ಬೇಕಿಂಗ್ ಸೋಡಾ ನಾವು ಹೆಂಗೆ ಪ್ರೊಡಕ್ಷನ್ ಮಾಡ್ತೀವಿ ಅಂದ್ರೆ ಇದು ನಡ್ಕಿಸ್ತೀವಿ. ಹೆಂಗೆ ಪ್ರೊಡಕ್ಷನ್ ಮಾಡ್ತೀವಿ ಬೇಕಿಂಗ್ ಸೋಡಾ? NaCl. ಹೌದಾ? ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದಕ್ಕೈತಲ್ಲ ಸ್ವಲ್ಪ ಅಮೋನಿಯಾ ಜೋಡಿ, ಅಮೋನಿಯಾ. ಇದು ಅಮೋನಿಯಾ. ಇದು ಸೋಡಿಯಂ ಕ್ಲೋರೈಡ್ H2O CO2 NH3. ಇದಕ್ಕೆ NaCl ಸೋಡಿಯಂ ಕ್ಲೋರೈಡ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಬ್ರೈನ್ ಸೊಲ್ಯೂಷನ್ ಅಂದ್ರೆ ಒಂದು, ಸೋಡಿಯಂ ಕ್ಲೋರೈಡ್ ಅಂದ್ರೆ ಒಂದು. ಸೋಡಿಯಂ ಕ್ಲೋರೈಡ್ H2O CO2 NH3 ಅಂದ್ರೆ ಅಮೋನಿಯಾ. ಎಷ್ಟು ಟ್ರೀಟ್ ಮಾಡಿದಾಗ ನಮ್ಗೆ ಏನು ಬರ್ತದೆ ಅಂದ್ರೆ NH4Cl ಅಂದರೆ ಇದು ಅಮೋನಿಯಂ ಕ್ಲೋರೈಡ್. ಇದು ಅಮೋನಿಯಂ ಕ್ಲೋರೈಡ್ ಸಿಕ್ತು. ಇದ್ರ ಜೋಡಿ ಪ್ಲಸ್ ಏನು ಸಿಗ್ತೈತಿ? ನಮಗೆ ಬೇಕಾಗಿದ್ದು ಸೋಡಿಯಂ ಬೈಕಾರ್ಬೋನೇಟ್ ಸಿಗ್ತೈತಿ. ಇದು ಲಾಸ್ಟ್ ಇವ್ರದ್ದು ಏನಿದು ಲಾಸ್ಟ್ ಫಾರ್ಮಿಗೆ ಸೋಡಿಯಂ ಬೈಕಾರ್ಬೋನೇಟ್. ಸೋಡಿಯಂ ಬೈಕಾರ್ಬೋನೇಟ್ ಅಂದ್ರೆ ಒಂದು, ಬೇಕಿಂಗ್ ಸೋಡಾ ಅಂದ್ರೆ ಒಂದು, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂದ್ರೆ ಒಂದು. ಈಗ ನಮ್ಗೆ ಸೋಡಿಯಂ ಕಾರ್ಬೋನೇಟ್ ಈ ಪ್ರಾಡಕ್ಟ್ ಸಿಗ್ಬೇಕಂದ್ರೆ NaCl ಅಂದರೆ NaClಗೆ ಏನಂತೀವಿ ನಾವು ಬ್ರೈನ್ ಸೊಲ್ಯೂಷನ್ ಅಂತ ಕರಿತೀವಿ. ಈ NaCl ಅನ್ನು ವಾಟ್ರ್ ಮತ್ತು ಕಾರ್ಬನ್ ಡೈಆಕ್ಸೈಡು ಮತ್ತು ಅಮೋನಿಯಾ ಜೋಡಿ, ಅಷ್ಟರ ಜೋಡಿ ಐತಲ್ಲ ರಿಯಾಕ್ಷನ್ ಆದಾಗ ನಮಗೆ ಬರೋದು ಫಸ್ಟ್ ಅಮೋನಿಯಂ ಕ್ಲೋರೈಡ್ ಬರ್ತೈತಿ. ಫಸ್ಟ್ ಅದ್ರ ಜೋಡಿ ಮತ್ತು ಬೈ ಪ್ರಾಡಕ್ಟ್ ಏನು ಬರ್ತೈತಿ? ಸೋಡಿಯಂ ಬೈಕಾರ್ಬೋನೇಟ್ ಬರ್ತೈತಿ. ಇದು ಸೋಡಿಯಂ ಬೈಕಾರ್ಬೋನೇಟ್ ಪ್ರೊಡಕ್ಷನ್ ರಿಯಾಕ್ಷನ್. ಇದು ಈಗ ನೆಕ್ಸ್ಟ್ ಈ ಸೋಡಿಯಂ ಬೈಕಾರ್ಬೋನೇಟ್ ಬಂದಿದ್ದನ್ನು ನಾವು ಕಾನ್ಸಂಟ್ರೇಟೆಡ್ ಸೋಡಿಯಂ ಬೈಕಾರ್ಬೋನೇಟನ್ನು Na2CO3 ಬ್ರೇಕ್ ಡೌನ್ ಮಾಡ್ಬೋದು. H2I ಇದನ್ನೇ ಐತ್ಲ ನಾವು ಮುಂದೆ ಬ್ರೇಕ್ ಡೌನ್ ಮಾಡಿದರೆ ಹಿಂಗೆ ಬರ್ತೈತಿ.
ಇದು ಸೋಡಿಯಂ ಕಾರ್ಬೋನೇಟ್. ಈಗ ಕಾರ್ಬೋನೇಟ್ ಇತ್ತಲ್ಲ, ಇದರಲ್ಲೇ ನಾವು ಸೋಡಿಯಂ ಕಾರ್ಬೋನೇಟ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಯೂಸ್ ಮಾಡೋದು. ಮತ್ತೆ ಇತ್ಲ ವಾಪಸ್ ಇದೇ ಕಾರ್ಬನ್ ಡೈಆಕ್ಸೈಡ್ ಬಂದಿರ್ತೈತಲ್ಲ, ಇದನ್ನೇ ಯೂಸ್ ಮಾಡ್ಕೊಂಡು ವಾಪಸ್ ಈ ಪ್ರೊಸೆಸ್ಸಿಗೆ ಇಲ್ಲಿ ಯೂಸ್ ಮಾಡ್ತಾರೆ. ಇಲ್ಲಿ ಯೂಸ್ ಆಗೈತಲ್ಲ, ಇದು ವಾಪಸ್ ರಿಪೀಟ್ ಆಗ್ತೈತಿ. ಇದ ಪ್ರೋಸೆಸ್ ಮತ್ತೆ ಇಲ್ಲಿ ಯೂಸ್ ಮಾಡ್ತಾರೋ. ಮತ್ತು ಸೋಡಿಯಂ ಕಾರ್ಬೋನೇಟ್ ಬರ್ತೈತಿ. ಮತ್ತು ಸೋಡಿಯಂ ಕಾರ್ಬೋನೇಟ್ ಬ್ರೇಕ್ ಡೌನ್ ಆದಾಗ ಸೋಡಿಯಂ ಕಾರ್ಬೋನೇಟ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು, ಮತ್ತು ಈ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೋಡಿಯಂ ಕಾರ್ಬೋನೇಟ್ ಪ್ರೊಡಕ್ಷನ್ಗೆ ಯೂಸ್ ಮಾಡ್ತಾರೆ. ಈಗ ನಾವು ಬೇಕಿಂಗ್ ಸೋಡಾ ಅಂದೀವಿ, ಇದು ಎದಕ್ಕೆ ಯೂಸ್ ಆಕತಿ? ಯೂಸಸ್ ಫಸ್ಟ್ ಯೂಸ್ ಏನು ಮಾಡ್ತೀವಿ ಅಂದ್ರೆ ಟು ರೆಡ್ಯೂಸ್ ಆ್ಯಸಿಡಿಟಿ. ಹೌದಾ? ಈಗ ನಮಗೆ ಊಟ ಜಾಸ್ತಿ ಮಾಡಿದಾಗ ಕೆಲವೊಂದು ಸಲ ಆ್ಯಸಿಡಿಟಿ ಆಗಿರ್ತದೆ. ಆ ಆ್ಯಸಿಡಿಟಿ ರಿಡ್ಯೂಸ್ ಮಾಡೋಕ್ಕೆ ನಮ್ಗೆ ಗೊತ್ತೈತೆ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಯೂಸ್ ಮಾಡ್ತೇವೆ. ಅದ್ರ ಜೊತೆ ಇತ್ತಲ್ಲ ನಾವು ಬೇಕಿಂಗ್ ಸೋಡಾನು ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾ ಯೂಸ್ ಮಾಡಿ ಆ್ಯಸಿಡಿಟಿಯನ್ನು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನ ಬಿಟ್ಟರೆ ಎದಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ ಯೂಸ್ಡ್ ಇನ್ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್. ಹೌದಾ? ಫೈರ್ ಎಕ್ಸ್ಟಿಂಗ್ವಿಷರ್ ಅಂದರೆ ಫೈರ್ ಎಲ್ಲರೂ ಹತ್ತಿದ್ರೆ ನಾರ್ಸಕ್ಬೇಕಲ್ಲ, ಹಾಂ, ಆ ಫೈರ್ ಎಕ್ಸ್ಟಿಂಗ್ವಿಷರ್ ಒಳಗೆ ಯೂಸ್ ಮಾಡ್ತಾರೆ. ಯಾವುದಳು? ಬೇಕಿಂಗ್ ಸೋಡಾ ಅಂದ್ರೆ ಸೋಡಿಯಂ ಕಾರ್ಬೋನೇಟ್ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಇನ್ನು ಎದ್ರೊಳಗೆ ಯೂಸ್ ಮಾಡ್ತಾರೆ? ಟೂತ್ಪೇಸ್ಟ್. ಹೌದಾ? ಟೂತ್ಪೇಸ್ಟ್ ಒಳಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇದನ್ನ ಕ್ಲೀನಿಂಗ್ ಹೇರ್ ಕ್ಲೀನ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇಷ್ಟಕ್ಕೆಲ್ಲ ಐತಲ್ಲ ಬೇಕಿಂಗ್ ಸೋಡಾನ ನಾವು ಯೂಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ವಾಷಿಂಗ್ ಸೋಡಾ. ಈ ವಾಷಿಂಗ್ ಸೋಡಾನು ಏನೇನು, ಇದು ಒಂದು ಕಾಮನ್ ಸಾಲ್ಟ್ ಅಂದರೆ ನಾರ್ಮಲಾಗಿ ಇದು ಒಂದು ಯೂಸ್ ಮಾಡೋದ್ರೊಳಗೆ ಸಾಲ್ಟ್ ವಾಷಿಂಗ್ ಸೋಡಾ. ಈ ವಾಷಿಂಗ್ ಸೋಡಾನ ಹೆಂಗೆ ಬರಿತೀವಿ ಅಂದ್ರೆ ಫಾರ್ಮುಲಾ Na2CO3.10H2O. ಹೌದಾ? .10H2O ಇದು ವಾಷಿಂಗ್ ಸೋಡಾ ಫಾರ್ಮುಲಾ. ಇದು Na2CO3 ಎಷ್ಟು, ಇದು ಸೋಡಿಯಂ ಕಾರ್ಬೋನೇಟ್ ರೀಕ್ರಿಸ್ಟಲೈಸೇಷನ್ ಆತಂದ್ರೆ ವಾಷಿಂಗ್ ಸೋಡಾ ನಮ್ಗೆ ಫಾರ್ಮ್ ಆಗ್ತೈತಿ. ಅಂದರೆ ಇದ್ರೊಳಗೆ ಮಾಯ್ಶ್ಚರ್ ಕಂಟೆಂಟ್ ಇರ್ತೈತೆ ಅಂತ. ಅದ್ರೊಳಗೆ ಸೋಡಿಯಂ ಕಾರ್ಬೋನೇಟ್ ಮಾಯ್ಶ್ಚರ್ ಕಂಟೆಂಟ್ ಇತ್ತಂದ್ರೆ ಅದು ವಾಷಿಂಗ್ ಸೋಡಾಗೆ ಫಾರ್ಮ್ ಆಗ್ತೈತಿ. ಇದು 10H2 ಅಂದ್ರೆ ಇದು ರೀಕ್ರಿಸ್ಟಲೈಸೇಷನ್ ಅಂತಿದ್ದು. ಯಾವುದು ರೀಕ್ರಿಸ್ಟಲೈಸೇಷನ್? ಇದು ಸೋಡಿಯಂ ಕಾರ್ಬೋನೇಟ್ ರೀಕ್ರಿಸ್ಟಲೈಸೇಷನ್ ಆತಂದ್ರೆ ಇದು ವಾಷಿಂಗ್ ಸೋಡಾ ಅಂತ ಅರ್ಥ. ಇದು ಹೆಂಗೆ ಫಾರ್ಮ್ ಆಕತಿ ಈಗ ವಾಷಿಂಗ್ ಸೋಡಾ ಅಂತ ಕೇಳಿದ್ರೆ, ಫಸ್ಟ್ ಈಗ ನಾವು ನೋಡಿದ್ವಿ ಬೇಕಿಂಗ್ ಸೋಡಾ ಬಗ್ಗೆ ಕಲ್ತೀವಿ ಆಗಲೇ. ಹೌದಾ? ಆ ಬೇಕಿಂಗ್ ಸೋಡಾ heated we get sodium carbonate. ಹೌದಾ? ನಾವು ಬೇಕಿಂಗ್ ಸೋಡಾನ ಹೀಟ್ ಮಾಡಿದೆವಪ್ಪ. ಈಗ ಹೀಟ್ ಮಾಡಿದಾಗ ನಮ್ಗೆ ಏನು ಸಿಗ್ತೈತಿ? ಸೋಡಿಯಂ ಕಾರ್ಬೋನೇಟ್ ಸಿಗ್ತೈತಿ. ಹೌದಾ? ಬೇಕಿಂಗ್ ಸೋಡಾಗ ನಾವು ಹೀಟ್ ಮಾಡಿದಾಗ ನಮ್ಗೆ ಸೋಡಿಯಂ ಕಾರ್ಬೋನೇಟ್ ಸಿಗ್ತೈತಿ. ಈ ಸೋಡಿಯಂ ಕಾರ್ಬೋನೇಟ್ ನಾವೇನು ಮಾಡ್ತೀವಿ ಅಂದ್ರೆ ರೀಕ್ರಿಸ್ಟಲೈಸ್ ಮಾಡ್ತೀವಿ. ರೀಕ್ರಿಸ್ಟಲೈಸೇಷನ್. ಹೌದಾ? ರೀಕ್ರಿಸ್ಟಲೈಸೇಷನ್ ಅಂದ್ರೆ ಒಟ್ಟು ಮಾಯ್ಶ್ಚರ್ ಕೊಡ್ತೀವಿ. ಅದಕ್ಕೆ ರೀಕ್ರಿಸ್ಟಲೈಸೇಷನ್ ಮಾಡಿದೆವು ಅಂದ್ರೆ ಸೋಡಿಯಂ ಕಾರ್ಬೋನೇಟನ್ನು ರೀಕ್ರಿಸ್ಟಲೈಸೇಷನ್ ಮಾಡಿದೆವು ಅಂದ್ರೆ ನಮ್ಗೆ ಏನು ಸಿಗ್ತದೆ ಅಂದ್ರೆ ವಾಷಿಂಗ್ ಸೋಡಾ ಸಿಗ್ತದೆ. ಹೌದಾ? ಬೇಕಿಂಗ್ ಸೋಡಾನ ಹೀಟ್ ಮಾಡಿದ್ದೀವಿ. ಹೀಟ್ ಮಾಡಿದ ಮೇಲೆ ನಮಗೆ ಸೋಡಿಯಂ ಕಾರ್ಬೋನೇಟ್ ಸಿಕ್ತು. ಈ ಸೋಡಿಯಂ ಕಾರ್ಬೋನೇಟನ್ನು ನಾವು ರೀಕ್ರಿಸ್ಟಲೈಸೇಷನ್ ಮಾಡ್ತೀವಿ. ಹೌದಾ? ರೀಕ್ರಿಸ್ಟಲೈಸೇಷನ್ ಮಾಡೋಣ ನಮಗೆ ಬರೋದೇ ರಿಸಲ್ಟ್ ಯಾವುದು ಅಂದ್ರೆ ವಾಷಿಂಗ್ ಸೋಡಾ. ಈಗ ರೀಕ್ರಿಸ್ಟಲೈಸೇಷನ್ ಮಾಡಿದ್ವಿ ಅಂದ್ರೆ 10H2O ಬರ್ತೈತಲ್ಲ, ಇದೇ ರೀಕ್ರಿಸ್ಟಲೈಸೇಷನ್. ಈಗ Na2CO3 ಐತಲ್ಲ, ಇದು ಸೋಡಿಯಂ ಕಾರ್ಬೋನೇಟ್. ಇದಕ್ಕೆ ರೀಕ್ರಿಸ್ಟಲೈಸೇಷನ್ ಮಾಡಿದ್ವಿ ಅಂದ್ರೆ ನಮಗೆ Na2CO3 10H2O ಬರ್ತೈತಿ. ಇದು ಬಂದಿದ್ದೇ ಐತೇನಿದು ವಾಷಿಂಗ್ ಸೋಡಾ. ಇದಕ್ಕೆ ಫಾರ್ಮುಲಾ ಈಗ ಓವರ್ ಆಲ್ ಪ್ರೊಡಕ್ಷನ್ ಫಾರ್ಮುಲಾ ನೋಡೋಣ. Na2CO3 ಇದು ಸೋಡಿಯಂ ಕಾರ್ಬೋನೇಟ್. ಇಲ್ಲಿ ಐತಲ್ಲ ಸೋಡಿಯಂ ಕಾರ್ಬೋನೇಟ್. ಇದನ್ನ ಈಗ ಹೀಟ್ ಮಾಡಿವಿ ನಾವು. ಸೋಡಿಯಂ ಕಾರ್ಬೋನೇಟ್ ಹೀಟ್ ಮಾಡಿ ರೀಕ್ರಿಸ್ಟಲೈಸೇಷನ್ ಮಾಡ್ತೀವಿ. ರೀಕ್ರಿಸ್ಟಲೈಸೇಷನ್ ಅಂದ್ರೆ ಹೆಂಗೆ ಬರ್ತೀವಿ? 10H2O ಅಂದ್ರೆ ರೀಕ್ರಿಸ್ಟಲೈಸೇಷನ್. ಇದು ಈಗ ನಮಗೆ ಬರೋ ರಿಸಲ್ಟ್ Na2CO3 10H2. ಇದೇ ಇದಕ್ಕೆ ಆ್ಯಡ್ ಆತಂದ್ರೆ
ಬರೋದು ವಾಷಿಂಗ್ ಸೋಡಾ. ಇದು ಸೋಡಿಯಂ ಇದು ಸೋಡಿಯಂ ಕಾರ್ಬೋನೇಟು. ಇದಕ್ಕೆ ರೀಕ್ರಿಸ್ಟಲೈಸೇಷನ್ ಮಾಡ್ತೀವಿ. ರೀಕ್ರಿಸ್ಟಲೈಸೇಷನ್ 10:2 ಅಂತ ಹಿಂಗೆ ರಿಯಾಕ್ಟ್ ಆತಂದ್ರೆ ಅದು ಸೋಡಿಯಂ ಕಾರ್ಬೋನೇಟ್ ಪ್ಲಸ್ ಸೋಡಿಯಂ ಕಾರ್ಬೋನೇಟ್ 10:2 ಇದು ಫಾರ್ಮ್ ಆತಂದ್ರೆ ಇದು ವಾಷಿಂಗ್ ಸೋಡಾ. ಈ ವಾಷಿಂಗ್ ಸೋಡಾ ನಾವು ಎಲ್ಲಿ ಯೂಸ್ ಮಾಡ್ತೀವಿ? ಇದ್ರ ಯೂಸಸ್ ಏನಂದ್ರೆ, ಫಸ್ಟ್ ವಾಟರ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್, ವಾಟರ್ದು ಗಡಸುತನ ಅಂದ್ರೆ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್ ಏನು ಮಾಡ್ತೈತಿ? ರಿಮೂವ್ ಮಾಡೋದು ಬಿಡ್ತೈತಿ. ಅಂದ್ರೆ ವಾಟರ್ ಸಾಫ್ಟ್ ಆಕತಿ, ಅದರೊಳಗಿರೋ ಹಾರ್ಡ್ನೆಸ್ ಎಲ್ಲ ರಿಮೂವ್ ಮಾಡಿ ಪರ್ಮನೆಂಟಾಗಿ ತೆಗಿತೈತೆ. ಮತ್ತು ಯಾವುದೊಳಗೆ? ವಾಷಿಂಗ್ ಸೋಡಾ. ಮತ್ತು ಇನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಸೋಪ್, ಗ್ಲಾಸ್, ನಾರ್ಮಲಾಗಿ ಸೋಪ್ಗಿಂತನೂ ಗ್ಲಾಸ್ ಅಂತ ಇಟ್ಕೋಬೋದು. ಗ್ಲಾಸು, ಪೇಪರು. ಈ ಗ್ಲಾಸ್ ಒಳಗೆ ಏನು ಮಾಡ್ತೈತಿ? ಇದು ವಾಷಿಂಗ್ ಸೋಡಾ ಏನು ಮಾಡ್ತೈತೆ ಅಂದ್ರೆ ಟೆಂಪ್ರೇಚರ್ನ ಲೋ ಮಾಡ್ತೈತಿ. ಟೆಂಪ್ರೇಚರ್ ಲೋ ಮಾಡೋಣ ಏನು ಮಾಡ್ಬೋದು ನಾವು? ಗ್ಲಾಸ್ ನಮ್ಗೆ ಯಾವ ಶೇಪ್ದಾಗ ಬೇಕಲ್ಲ ಆ ಶೇಪ್ದಾಗ ಮಾಡ್ಬೋದು. ಮತ್ತು ಇದ್ರ ಜೋಡಿ ಇತ್ತಲ್ಲ ಕೆಲವೊಂದು ಇಂಪಾರ್ಟೆಂಟ್ ಸೋಡಿಯಂ ಕಂಪೌಂಡನ್ನು ರೆಡಿ ಮಾಡೋಕ್ಕೆ. ಸೋಡಿಯಂ ಕಂಪೌಂಡ್ಸ್ ಇರ್ತಲ್ಲ, ಅಂದರೆ ಈ ಸೋಡಿಯಂ ಕಂಪೌಂಡ್ಸ್ ಅಂದರೆ ಇದ್ರೊಳಗೆ ಸೋಡಿಯಂ ಇರ್ತೈತಲ್ಲ ಅದಕ್ಕೆ ಸೋಡಿಯಂ ಕಂಪೌಂಡ್ ಅಂತಾರೆ. ಅದರೊಳಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬೋರ್ಯಾಕ್ಸ್. ಈ ಬೋರ್ಯಾಕ್ಸನ್ನು ತಯಾರು ಮಾಡೋಕ್ಕೆ ಯೂಸ್ ಮಾಡ್ತೀವಿ ನಾವು ವಾಷಿಂಗ್ ಸೋಡಾ. ಹೌದಾ? ಗ್ಲಾಸ್ ಒಳಗೆ ಎದಕ್ಕೆ ಯೂಸ್ ಮಾಡ್ತೀವಿ? ಟೆಂಪ್ರೇಚರ್ನ ಕಡಿಮೆ ಮಾಡೋಕ್ಕೆ. ಟೆಂಪ್ರೇಚರ್ ಕಡಿಮೆ ಮಾಡಿದ್ರೆ ಗ್ಲಾಸಿಗೆ ಶೇಪ್ ಕೊಡ್ಬೋದು. ಆಮೇಲೆ ನೀರೊಳಗೆ ಯೂಸ್ ಮಾಡಿದರೆ ಏನಾಕತಿ? ನೀರಿನ ಗಡಸುತನ ಏನಾಕತಿ? ಕಡಿಮೆ ಆಕತಿ. ಇವತ್ತಿನ ಕ್ಲಾಸ್ದಾಗ ನಾವು ಸಾಲ್ಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸ್ ಬಗ್ಗೆ ಮುಂದೆ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಕ್ಲಾಸು ನೀವೇನಾದ್ರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ. ಚಾನಲ್ ಹೆಸರು ಜಾಯಿನ್ ಕ್ಲಾಸ್. ಭಾಳ ಜನ ಚಾನಲ್ ನೋಡ್ತೀರಿ, ವೀಡಿಯೋಸ್ ಎಲ್ಲ ನೋಡ್ತೀರಿ, ಆದರೆ ಸಬ್ಸ್ಕ್ರೈಬ್ ಆಗಲ್ಲ. ಜಾಯಿನ್ ಕ್ಲಾಸ್ ಅಂತ. ನಿಮ್ಗೇನಾದ್ರು ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿರಿ. ನಿಮ್ಗೆ ಯಾವ ಚಾಪ್ಟರ್ ಬಗ್ಗೆ ಲೆಸನ್ ಮಾಡಬೇಕು ಕಮೆಂಟ್ ಮಾಡಿರಿ. ಈಗ ಸದ್ಯಕ್ಕೆ ಕಮೆಂಟ್ ಆಫ್ ಮಾಡೀನಿ. ಆನ್ ಮಾಡಿದ್ಮೇಲೆ ನೀವು ಏನು ಮೆಸೇಜ್ ಹಾಕ್ಬೋದು ಯಾವ ಚಾಪ್ಟರ್ ಮಾಡ್ಬೇಕು ನೆಕ್ಸ್ಟ್ ಅಂತ. ಜಾಯಿನ್ ಕ್ಲಾಸನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ.